ಅದು ಬಿಸಿ ಬಿಸಿ ಬೇಸಿಗೆಗೆ ತಣ್ಣಗಿನ ಮಜ್ಜಿಗೆ. ಜಾನಿ, ನಿಮ್ಮ ಹತ್ರ ಎಷ್ಟು ಜೊತೆ ಪ್ಯಾಂಟ್ ಶರ್ಟ್ ಇದೆ? ಒಂದ್ 20-30 ಜೊತೆ ಇರ್ಬೋದಮ್ಮ. ಹೌದಾ? ಹಾಗಾದ್ರೆ ಎಲ್ಲದನ್ನು ಪ್ಯಾಕ್ ಮಾಡ್ಬಿಡಿ. ಯಾಕೆ ಮಧು, ಎಲ್ಲಾದ್ರೂ ಔಟಿಂಗ್ ಹೋಗ್ತಿದೀವ? ಇಲ್ಲ ಜಾನಿ, ನಿಮ್ಮ ಪ್ಯಾಂಟ್ ಶರ್ಟ್ಗಿಂತ ಸೀರೆನೇ ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಕ್ಸ್ಕ್ಯೂಸ್ ಮೀ, ನಾನು ನಿನ್ ಕಣ್ಣಿಗೆ ಹೇಗೆ ಕಾಣಿಸ್ತೀನಿ? ನೋಡಕ್ಕೇನೋ ಗಂಚಿನ ತರನೇ ಕಾಣಿಸ್ತಿದ್ದೀರಾ, ಆದ್ರೆ ಮಾಡೋದೆಲ್ಲ ಹೆಂಗಸರು ಮಾಡೋ ಕೆಲ್ಸ ಅಲ್ವಾ, ಅದಕ್ಕೆ ಸೀರೆನೇ ಬೆಟರ್ ಅಂತ. ಅದು ಯಾಕಮ್ಮ, ಮನೇಲೆ ಇರ್ತೀನಲ್ಲ, ಹಾಗೆ ಓಡಾಡ್ಬಿಡ್ತೀನಿ ಬಿಡು. ನಿಮಗ್ ಬಿಟ್ರೆ ಅದನ್ನು ಮಾಡ್ತೀರಾ? ಅದು ಯಾಕೆ ಈ ರೀತಿ ಕೋಪ ಮಾಡ್ಕೊಂಡಿದ್ಯಾ? ನಿಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತ ಗೌಡ್ರ ಮನೆಗೆ ಹೋಗಿ ಜಗಳ ಮಾಡ್ಕೊಂಡ್ ಬಂದಿದ್ದೀರಾ? ಓಹೋ, ಆ ವಿಷಯ ತಮ್ಮವರೆಗೂ ಬಂದ್ಬಿಡ್ತು. ಹೌದು, ಗೌಡ್ರು ಫೋನ್ ಮಾಡಿ ನೀವು ಮಾಡಿದ ಕಿತಾಪತಿನೆಲ್ಲ ಹೇಳಿ ಫಸ್ಟ್ ನಿಮಗೊಂದು ಕೆಲಸ ಕೊಡ್ಸಿ ಅಂತ ಹೇಳಿದ್ರು. ಮಧು, ಅವ್ರು ಯಾರು ನನಗೆ ಕೆಲಸ ಕೊಡ್ಸು ಅಂತ ಹೇಳೋದಕ್ಕೆ? ನೀವ್ ಯಾಕೆ ಪಾರು ಹತ್ರ ಹೋಗಿ ಗೌಡ್ರ ಬಗ್ಗೆ ಕಿಂಡಲ್ ಮಾಡಿರೋದು? ಅದು ನನ್ ಕಿಂಡಲ್ ಮಾಡ್ಲಿಲ್ಲ, ಡಾನ್ ಪಾತ್ರಕ್ಕೆ ಅವ್ರು ಸೂಟ್ ಆಗಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಅದೇ ಯಾಕೆ ಬೇಕಿತ್ತು? ಮಧು, ಅದೆಲ್ಲ ಮುಗ್ದೋಗಿರೋ ಕತೆ, ಈಗ ಯಾಕೆ? ಜಾನಿ, ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ಕಿತಾಪತಿ ಮಾಡ್ಕೊಂಬಂದ್ರೆ ಇನ್ನ ಕಿಕ್ಔಟ್ ಮಾಡ್ಬೇಕಾಗುತ್ತೆ. ನಿಮ್ ಮನೇಲಿ ಇದ್ದಷ್ಟು ಕಿರಿಕಿರಿ ಜಾಸ್ತಿ ಆಗೋಗಿದೆ. ಅದಕ್ಕೇನೀಗ ಮನೆ ಬಿಟ್ಟು ಮಠ ಸೇರ್ಕೊಂಡ್ಬಿಡ್ಲಾ? ನೀವ್ ಮಠ ಸೇರ್ಕೊಳ್ಳೋದು ಒಂದೇ, ಆನೆ ಕೈಲಿ ಬೆಲ್ಲಿ ಡ್ಯಾನ್ಸ್ ಮಾಡ್ಸೋದು ಒಂದೇ. ಏನ್ ನಿನ್ ಮಾತಿನ ಅರ್ಥ? ಆದಷ್ಟು ಬೇಗ ಒಂದ್ ಕೆಲ್ಸ ಹುಡ್ಕೊಳ್ಳಿ, ಇಲ್ಲ ಅಂದ್ರೆ ಗೌಡ್ರು ಪಟಾಪಟಿ ಚಡ್ಡಿ ಬನ್ನಿಯನ್ ಅಂಗಡಿಲಿ ಮೂಟೆ ಹೊರಿಸ್ತೀನಿ. ಆ ಗೌಡ್ರು ಚಡ್ಡಿ ಅಂಗಡಿಲಿ ಕೆಲಸ ಮಾಡೋದಕ್ಕಿಂತ ನಾನು ಚಡ್ಡಿ ಹಾಕೊಳ್ಳೋದನ್ನ ಬಿಟ್ಬಿಡ್ತೀನಿ. ದೇವ್ರೆ, ಊರವರೆಲ್ಲ ನನ್ನನ್ನು ನಾಲಾಯಕ್ಕು ಅಂದ್ರು, ಬೇಜಾರಿಲ್ಲ. ಆದ್ರೆ ನನ್ನ ಸ್ವಂತ ಹೆಂಡತಿ, ಮಿಕ್ತವ್ರಿಗೆಲ್ಲ ಬಾಡಿಗೆ ಹೆಂಡ್ತಿರ್ತಾರೆ, ನಾವು ಬೇಕೂಫ. ದೇವ್ರೆ, ನೀನೇ ಬೈದ್ಯಾ? ಯಾವಾಗ್ಲಾದ್ರೂ ಒಂದೊಂದ್ಸರಿ ಮೂಡ್ ಬಂದಾಗ ಬೈತಿರ್ತೀನಿ, ನೀನ್ ಕಂಟಿನ್ಯೂ ಮಾಡೋ. ನನ್ನ ಹೆಂಡತಿ ನನ್ನನ್ನ ಗೌಡ್ರ ಅಂಗಡಿಲಿ ಚಡ್ಡಿ ಬೂಟೆ ಒರೆಸ್ತೀನಿ ಅಂದ್ಲು. ಅವಾಗಿಂದ ನನ್ನ ರಕ್ತ ಕೊತ ಕೊತ ಅಂತ ಕುದೀತಾ ಇದೆ. ಪ್ಲೀಸ್ ಒಂದೇ ಒಂದು ಕೆಲಸ ಕೊಡ್ಸು ಪ್ಲೀಸ್. ಕೆಲ್ಸ ಕೊಡಕ್ ಬಂದಿನ್ ತಿರ್ಗೋ. ದೇವ್ರೆ, ನೀನು ಹುಡುಗಿ ವಯಸ್ಸಲ್ಲಿ ಮಾತಾಡ್ತೀಯಾ? ಅಂದಿದ್ ದೇವ್ರಲ್ಲ, ನಾನ. ಚಿಕ್ಕಪ್ಪ ಬಾರೋ ಬೇಕೂಫ. ಯಾರು ನೀವು? ನನ್ನ ಯಾಕೆ ಬೇಕಪ್ಪ ಅಂತಿದ್ದೀರಾ? ಅಂದಿದ್ ನಾನ, ಆದ್ರೆ ಅನ್ಸಿದ್ ಇವ್ರಿ. ಚಿಕ್ಕಪ್ಪ ಏನಿದೆಲ್ಲ? ನನ್ ಏನೇ ಕೇಳಿದ್ರು ಯಾಕೆ ರೀತಿ ಸೌಂಡ್ ಮಾಡ್ತಿದ್ದೀರಾ? ಇವ್ರು ಯಾವಾಗ್ಲೂ ಹಿಂಗರಿ. ಇವ್ರು ಏನಾರ ಮಾತಾಡ್ಬೇಕಂತಂದ್ರೆ ಈ ಗ್ಲಾಸಿಗೆ ಬಡ್ದ ಶಬ್ದ ಮಾಡೇ ಹೇಳ್ತಾರೆ. ಅದನ್ನ ನಾನ್ ಅರ್ಥ ಮಾಡ್ಕೊಂಡೆ ಎಲ್ಲಾರ ಮುಂದೆ ಹೇಳ್ತೀನಿ. ಚಿಕ್ಕಪ್ಪ, ನಿಮ್ಗೆ ಮೊದ್ಲು ಮಾತು ಬರ್ತಿತ್ತಲ್ವಾ, ಈಗ ಯಾಕೆ ಮಾತಾಡ್ತಿಲ್ಲ? ಅದ್ ಏನಾಯ್ತಂದ್ರಿ, 5 ವರ್ಷದ ಹಿಂದ್ಗಡೆ ಇವ್ರು ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ರಿ. ಆಗ ಪೊಲೀಸರು ಎಷ್ಟೇ ಬಾಯಿ ಬಿಡ್ಸಿದ್ರು ಇವ್ರ ಬಾಯೇ ಬಿಡ್ಲಿಲ್ರಿ. ಅದಕ್ಕ ಪೊಲೀಸರು ಇವ್ರ ಬಾಯಿಗೆ ಕೆಂಡ ಸುರುವಿದ್ರೆ ಅವತ್ತಿಂದ ಇವ್ರ ಸೌಂಡ್ ಬಾಕ್ಸ್ ಆಫ್ ಆಗೈತಿ. ಚಿಕ್ಕಪ್ಪ, ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ಈಗ ಬಾಂಬೆಲಿ ನನ್ ದೊಡ್ಡ ಡಾನ್, ಸ್ಮಗ್ಲಿಂಗೇ ನನ್ ಕೆಲ್ಸ. ಸ್ಮಗ್ಲಿಂಗ? ಹೌದು, ನೀ ಏನ್ ಗಾಬರಿ ಆಗ್ಬೇಡ. ಈಗ ನೀ ಏನ್ ಕೆಲ್ಸ ಮಾಡ್ಕೊಂಡಿದ್ದಿ ಅಂತ ಕೇಳಿಕತ್ತಾರ. ಸದ್ಯಕ್ಕೆ ಎಲ್ರ ಹತ್ರ ನಾಲಾಯಕ್ ಅನಿಸ್ಕೊಂಡು ಖಾಲಿ ಕೂತಿದ್ದೀನಿ. ನೀವ್ ನಾಲಾಯಕ್ ಅನ್ನೋದು ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ತೈತಿ. ಇಲ್ಕಾಣಿ ಗೌಡ್ರೆ, ಡಾನ್ ಜಾನಿ ಅಂತ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೆ, ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾತಾಡ್ತಾರೆ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನೀವೊಬ್ರು ಸಮಾಜ ರಕ್ಷಕರು, ಸಮಾಜಘಾತಕರನ್ನ ದೊಡ್ಡ ವ್ಯಕ್ತಿ ಅಂತಾರಲ್ಲ, ನಿಮ್ಗೆ ಯಾನ್ ಅನ್ಬೇಕು? ಬುದ್ಧಿ ಭ್ರಮಣೆ ಆಗಿರೋ ವ್ಯಕ್ತಿ ಏನ್ಬೇಕು? ಶಕ್ತಿ ಮಾಡಿ ನಂಗೆ ಮಂಡಿ ಪೆಟ್ಟಂದಲ್ಲಿ ಹೇಳ್ತೇನೆ. ಹಲ್ಸಿನ ಹಣ್ಣಿನ ಕಡುಬಿನ ರುಚಿ ತೋರ್ಸ್ಕ. ಅದ್ರ ಅವಶ್ಯಕತೆ ನನ್ಗಿಲ್ಲ. ಅಡ ಕೆಕ್ಕಪ್ಪುಲ, ಅವರು ಮಾತುಗ ನೀವೊಂದು ಮಾತಾಡಿ ಯಾಕೆ ತಪ್ಪು ಸಿಗಾಕಂಡೆ? ನಾ ಮಾತಾಡ್ತೀನಿ, ಸುಮ್ಮನೆ ಇರು. ನೀವು ಎಷ್ಟು ಹೇಳ್ರು ಅಷ್ಟೇ, ನಾನು ಮಾತ್ರ ಡಾನ್ ಜಾನಿ ಅವ್ರನ್ನ ಅರೆಸ್ಟ್ ಮಾಡೋಕ್ ಆತಿಲ್ಲ. ಅದೇ ಯಾಕೆ ಅರೆಸ್ಟ್ ಮಾಡಕ್ ಆಗಲ್ಲ ಅಂತ ಕೇಳ್ತಾವ್ನಿ. ಅವರು ಬೀಡ ಕೊಡ್ತಾರೆ, ನೀವು ಕೊಡೋದಿಲ್ಲ, ಅದಕ್ಕೆ. ಅಯ್ಯ ಹೆಕ್ಕತ್ತಿ ಬರೆ, ಎಕ್ಸಾಕ್ಟ್ಲಿ ಕರೆಕ್ಟ್. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನಿಮ್ಮಂತವ್ರು ಇರೋದಿನ್ಲಿ ಅಣ್ಣ ಅಪ್ಪನಂತ ಡಾನ್ಗಳು ಅಣ್ಣ ಮುನ್ನ ಗಲ್ಲಿಯಿಂದ ಸಣ್ಣ ಮುನ್ ಸಂಜೆವರೆಗೂ ಉಟ್ಕತ್ತವ್ರೆ. ಅವ್ರನ್ನ ಅರೆಸ್ಟ್ ಮಾಡಿ, ಅವರಿಂದ ನಮ್ಗ ತೊಂದ್ರೆ ಆಯ್ತದೆ. ಇಲ್ಲ ಅಂದ್ರೂ ನಿಮ್ಮಿಂದ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ರಿಂಗ್ ಮಾಸ್ಟ್ರ. ನಮಸ್ಕಾರ ಬಾಸ್. ಏನ್ರಿ ಬಜರಂಗಿ ಇನ್ಸ್ಪೆಕ್ಟ್ರೆ, ಎಲ್ರನ್ನು ಗುಡ್ಡೆ ಹಾಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಾ? ಎಂತ ಇಲ್ಲ, ನಿಮ್ಮಂತ ದೊಡ್ಡ ವ್ಯಕ್ತಿಗಳು ನಮ್ ಜೊತೆ ಇಪ್ಪುದೇ ನಮ್ ಪುಣ್ಯ. ನೀವು ಬಂದಾಗಳೆಲ್ಲ ಸಲಾಂ ಹೊಡಿಕಂದಲ್ಲಿ ಕಿವಿ ಮಾತು ಹೇಳ್ತಿದ್ದೆ. ನಿಮ್ಮ ಮಾತು ಕೇಳಿಲ್ಲ ಅಂದ್ರೆ ಹೇಳಿ ಆ ಕಿವಿನ ಕತ್ತರಿಸಿ ಬಿಡೋಣ. ಕಲ್ಟಿವೇಟ್ರು, ನಮ್ ಕಿವಿನ ಕತ್ತರಿಸಾಕ ನಮ್ ಕಿವಿಗಳೇ ನೀರಳಿಕ ಎಲೆ ಅನ್ಕೊಂಬಿಟ್ಯಾ?
ಇನ್ನೊಂದು ಮಾತು ನಮ್ಮ ಡಾನ್ ಜಾನಿ ಅವ್ರ ಬಗ್ಗೆ ಆಡ್ರೆ ಸರ್ಗಾಳದ ಕೇಸಲ್ಲಿ ಸೆರೆಮನಿಗೆ ಹಾಕಿಬಿಡ್ತೆ. ಇನ್ಸ್ಪೆಕ್ಟ್ರೆ, ಇಂಥ ಚಿಲ್ಟಾರಿ ಪಿಲ್ಟಾರಿಗಳ ಜೊತೆ ಎಲ್ಲ ಏನು ಮಾತಾಡ್ತೀರಾ? ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ನಿಮ್ಮ ಹೆಂಡತಿ ಬೈಕೆ ತೀರಿಸಿ. ಇನ್ಸ್ಪೆಕ್ಟರ್, ಮನಪೂರ್ವಕವಾಗಿ ದುಡ್ಡು ತಗೊಂಡಿದ್ದೀರಾ. ಇದೇ ಖುಷಿಗೆ ಅವರಿಬ್ಬರಿಗೆ ಕಾಣೋ ತರ ನಮ್ಮ ಬಾಸಿನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ. ಯಾಕೆ ಮಾಡಲ್ವಾ? ನೀವು ಹೇಳುವತ್ತಿಗೆ ಮಾಡೋಕತ್ತಿಲ್ಲ ಮುಖತ್ತ. ಇದು ನಿಮ್ಮ ಕೈಯಲ್ಲ, ಕಾಲು. ನಿಮ್ಗೆಂತ ಸ್ವಯ ಇಲ್ವಾ? ಕೈಯನ್ನ ಕಾಲಂತ ತಿಳ್ಕೊಂಡು ಕೈಯಲ್ಲಿ ನಡಿಲಿಕ್ಕೆ ಆಗ್ತದ? ಅಲ್ಲ, ಕಾಲನ್ನ ಕೈ ಅಂತ ತಿಳ್ಕೊಂಡು ಕಾಲಲ್ಲಿ ಊಟ ಮಾಡ್ಲಿಕ್ಕೆ ಆಗ್ತದ? ಇನ್ಸ್ಪೆಕ್ಟರ್, ಈ ಡ್ರಾಮಾ ಎಲ್ಲ ಬೇಡ, ಡೈರೆಕ್ಟಾಗಿ ಕಾಲಿಗೆ ನಮಸ್ಕಾರ ಮಾಡಿ. ಅದು ಗ್ಯಾಸ್ಟ್ರಿಕ್ ಆಗಿ ಉಸಿರು ಇಟ್ಕೊಂಡಿತ್ತು, ಬಗ್ಗು ಕಾತಿಲ್ಲ. ಮಂಡಿಗೆ ನಮಸ್ಕಾರ ಮಾಡ್ತೆ. ಬಾಯ್ಜಾನ್, ಬಗ್ಗಿದ್ದು ಸಾಕು, ಎದ್ದು ನಿಂತ್ಕೊಳ್ಳಿ. ಗೌಡ್ರ ಮುಂದುಗಡೆ ಹೆಚ್ಚೊತ್ತು ಬಗ್ಗೆ ನಿಲ್ಲೋದು ಸರಿ ಇಲ್ಲ, ಯಾಕಂದ್ರೆ ಆ ಮನುಷ್ಯನೇ ಸರಿ ಇಲ್ಲ. ಬಸ್ ಸ್ಮಗ್ಲಿಂಗ್ ಲೇಟ್ ಆಯ್ತು. ವಾಟ್ ಹ್ಯಾಪನ್ ಬಾಸ್? ಏನಿಲ್ಲ, ಸ್ಮಗ್ಲಿಂಗ್ ಅಂದ ಕೂಡಲೇ ಏನೋ ನೆನಪಾಯ್ತು. ವೆಹಿಕಲ್ ರೆಡಿನಾ? ಇವತ್ತು ವೆಹಿಕಲ್ ಇಲ್ಲ, ಬಜ್ಜಿ ಸೈಕಲ್. ಇನ್ಸ್ಪೆಕ್ಟರ್, ಕೆಲವೊಬ್ಬರಿಗೆ ನಮ್ಮ ಜೊತೆ ಹೇಗಿರಬೇಕು ಅನ್ನೋದನ್ನ ಸರಿಯಾಗಿ ಹೇಳ್ಕೊಡಿ. ಗೊತ್ತಾಯ್ತಾ? ಇನ್ನು ಮುಂದಾರು ನಮ್ಮ ಡಾನ್ ಬಂದಾಗ ಸ್ವಲ್ಪ ತಗ್ಗಿ ಬಗ್ಗಿ ನಡಿನಿ. ನೀವು ಬಗ್ಗಿ ಸಾಕು, ಇನ್ಮೇಲೆ ನಿಮ್ಮನ್ನ ನಾವು ಬಗ್ಗಿಸ್ತೀವಿ. ಗೌಡ್ರೆ, ಫೋಟೋ ತೆಗ್ದಿದ್ದಾಯ್ತು, ಈಗ ಮುಂದೇನು ಮಾಡೋಣ? ಕಮಿಷನರ್ ಕೊಟ್ಬಿಟ್ಟು ಬಜರಂಗಿ ಅವ್ರಿಗೆ ಬ್ಯಾನ್ಸ್. ಪಾರು, ಈ ರೀತಿ ದೇವ್ರಿಗೆ ನಮಸ್ಕಾರ ಮಾಡಿದ ತಕ್ಷಣ ಬದಲಾಗಿರೋ ಜಾನಿ ಸರಿ ಹೋಗ್ತಾರೆ ಅನ್ಕೊಂಡಿದ್ಯಾ? ಅವ್ರನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ. ಮಧುರವ್ರೆ, ಜಾನಿ ಅವ್ರೀಗ ಡಾನ್ ಆಗೋರೆ, ನೀವು ಅದು ಖುಷಿ ಪಡ್ಬೇಕು. ಯಾಕೆ ಈ ಪಾರ್ಟಿ ಭಯ ಪಟ್ಟಿರಿ? ಖುಷಿ ಪಡಕ್ಕೆ ಅವ್ರೇನ್ ಜನನಾಯಕ ಆಗಿಲ್ಲ, ಪೊಲೀಸರು ಗುಂಡಿಗೆ ಬಲಿಯಾಗೋ ಮಿಕ ಆಗೋಗಿದ್ದಾರೆ. ಮಧುರವ್ರೆ, ಬುಡ್ತು ಅನ್ನಿ, ಅಪ್ಶಕ್ನ ನುಡಿಬೇಡಿ. ಮತ್ತಿನ್ನೇನ್ ಪಾರು, ಡಾನ್ ಡಾನ್ ಅಂತ ಮೆರಿತಿದ್ ದೊಡ್ಡ ಡಾನ್ಗಳೇ ಮಣ್ಣು ಸೇರಿದ್ದಾರೆ. ಇನ್ ಜಾನಿ ಯಾವ ಲೆಕ್ಕ? ಆಲ್ರೆಡಿ ಪೊಲೀಸರು ಒಂದ್ಸಲ ಅವ್ರ ಮೇಲೆ ಫೈರ್ ಕೂಡ ಮಾಡಿದ್ದಾರೆ. ಯಾವ್ದಕ್ಕೂ ನಾವು ಒಂದ್ಕಿಂತ ಬಜರಂಗಿ ಅವ್ರನ್ನ ಕರೆದು ಬುದ್ಧಿ ಹೇಳುಮ. ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಆಂಟಿ 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 ಲಾಡಿ ಬಿಚ್ಚಿ ಹೋತಿತ್ತು, ಕಟ್ಟಿ ಕೊಡಿ. ನೀವು ಕಟ್ಟುದಿಲ್ಲ, ಹಂಗಾರೆ ನೀವು ಕಟ್ಟಿ. ನೀವು ಕಟ್ಟುದಿಲ್ಲ, ಹಂಗಾರೆ ನಾನೇ ಕಟ್ಕೊಂತೀನಿ. ಈಗ ನಾವು ಕಳ್ಳ ಪೊಲೀಸ್ ಆಟ ಆಡುವ. ನೀವು ಪೊಲೀಸ್, ನಾನು ಕಳ್ಳ. ನೀವು ನನ್ನನ್ನು ಹಿಡಿ. ರೆಡಿಯಾ? ರೆಡಿ. ಪಾರು, ಬಜರಂಗ್ ಇನ್ಸ್ಪೆಕ್ಟರ್ಗೆ ಹುಚ್ಚಿಡ್ತಿದೆ ಅನ್ನಿಸ್ತಿದೆ. ಅನ್ಸೋದ್ಯಾನ ಮಧುರವ್ರೆ, ಅವ್ರ ದಿಟ್ಟವಾಗ್ಲೂ ಹುಚ್ಚನೇ ಆಗ್ಬಿಟ್ಟವ್ರೆ. ನಮ್ಮ ಏರಿಯಾದಲ್ಲಿ ಯಾರ್ಯಾರು ಏನೇನು ಆಗ್ತಿದ್ರು ಒಂದು ಅರ್ಥ ಆಗ್ತಿಲ್ಲ. ಮುದ್ರೆ ಬಾಬಿ, ನಮ್ಮ ಬಾಸ್ ಜಾನಿ ಡಾನ್ ನಿಮ್ಮನ್ನ ಮನೆಯಲ್ಲೆಲ್ಲ ಹುಡುಕ್ತಾ ಇದ್ರು, ನೀವು ಇಲ್ಲಿ ಅಂತ ಮಾಡ್ತಿದ್ದೀರಾ? ನಾನು ಎಲ್ಲಿದ್ರೆ ಅವ್ರಿಗೇನಂತೆ? ಹೋಗೋರ್ ಕೆಲಸ ನೋಡ್ಕೊಳಕ್ ಹೇಳು. ನನ್ನ ಕೆಲಸ ಮಾಡೋದು ನನಗೆ ಚೆನ್ನಾಗಿ ಗೊತ್ತಿದೆ, ಅದನ್ನ ನಿನ್ನಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮನೆ ಕೆಲಸ ಮಾಡೋದನ್ನ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀಯಾ? ಇಷ್ಟ ದಿನ ನೀವೇ ತಾನೇ ಮಾಡ್ತಿದ್ರಿ, ಈಗ್ಲೂ ಹೋಗಿ ಮಾಡಿ. ಮಧುರ ಬಾಬಿ, ನಮ್ಮ ಬಾಸ್ ಈಗ ಡಾನ್, ಹಾಗೆಲ್ಲ ಮನೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೋ. ನನ್ ಮಗ ವಾಂತಿ ಮಾಡ್ಕೊಳ್ಳುವಂಥದ್ದು ಏನೇ ಮಾಡಿದೆ ನೀನು? ವಾಂತಿ ಮಾಡ್ಬೇಕು ಅನ್ನಿಸ್ತಾ ಇದೆ. ಮಾವಿನಕಾಯಿ ತಿನ್ಬೇಕು ಅನ್ನಿಸ್ತಿದ್ಯಾ? ಇಲ್ಲ, ಕೆಮ್ಮಣ್ಣು ತಿನ್ಬೇಕು ಅನ್ನಿಸ್ತಾ ಇದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಪ್ರೆಗ್ನೆಂಟ್ ಆಗಿರೋದು ನಿಮ್ಮ ಸೊಸೆ ಅಲ್ಲ, ನಿಮ್ಮ ಮಗ. ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಬಂಗಾಲಿ ಮಳ್ಳಿನಿನಲ್ಲಿ. ಇನ್ನೊಂದ್ಸಲ ಮಧ್ಯೆ ಮಾತಾಡಿದ್ರೆ ನೀವು ನಂತರ ಬಸರಪ್ಪ ಆಗ್ಲಿ ಅಂತ ಶಾಪ ಕೊಟ್ಬಿಡ್ತೀನಿ.